ಅದೇ ಸರ್, ಈಗ ವಿದ್ಯುದೀಕರಣ ಮಾಡಿದ್ರಿ, ಬಹಳ ಆಕರ್ಷಕ ಕೇಂದ್ರ ಮಾಡಿದ್ರಿ, ಅದರ ಜೊತೆಗೆ ಕೆಲವಷ್ಟು ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಕೂಡ ತೆಗೆದುಕೊಂಡು ಬಂದ್ರಿ. ಆ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ಜೊತೆಗೆ ಕೆಲವು ಟೀಕೆ ಟಿಪ್ಪಣಿಗಳನ್ನು ಕೂಡ ನೀವು ಎದುರಿಸಬೇಕಾಯ್ತು ಆ ಸಂದರ್ಭದಲ್ಲಿ. ಇಲ್ಲ, ಯಾಕೆಂದರೆ ಕೆಲವೊಂದು ರೂಲ್ಸ್ ಮತ್ತು ಕಠಿಣ ಕ್ರಮ ಅಂತೆಲ್ಲ ಮಾಡುವಾಗ ಜನರು ಹೊಂದಿಕೊಂಡು ಸಹಕಾರ ಕೊಟ್ಟಿದ್ದಾರೆ. ಆ ಶಾಸಕರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವು ಟೀಕೆ ಮಾಡಿರ್ಬೋದು, ಮತ್ತು ಅವ್ರಿಗೆ ಅರ್ಥ ಆಗ್ತದೆ ನಾವು ಮಾಡಿ ಸರಿ ಅಂತೇಳಿ ಕೂಡ ಅವರಿಗೆ ಅರ್ಥ ಆಗ್ತದೆ. ವಿಧಾನಸೌಧ ಒಂದು ಶಾಶ್ವತ ಕಟ್ಟಡ, ಆ ಕಟ್ಟಡಕ್ಕೆ ನಿಮ್ಮ ಶಾಶ್ವತ ಕೊಡುಗೆಗಳು ಕೂಡ ಕಾಣಿಸುತ್ತೆ. ಮೆಟ್ಲು ಹತ್ತಬೇಕಾದ್ರೆ ಬಾಗಿಲು ಕಾಣಿಸುತ್ತೆ. ಹೌದು, ಯಾಕೆಂತ ಹೇಳಿದರೆ ಜನ ಒಂದು ದೂರದಿಂದ ನೋಡುವಾಗ ಇದು ಅದ್ಭುತವಾದ ಒಂದು ಕಟ್ಟಡ. ವಿದೇಶಿಯವರು ಅವರೆಲ್ಲ ಬರುವಾಗ, ಹತ್ತಿರ ಬರುವಾಗ ಅವರಿಗೆ ಅದೇ ಗೌರವ ಜಾಸ್ತಿ ಆಗಬೇಕು. ಅದಕ್ಕೆ ಒಳಗಿದ ನಾವೆಲ್ಲ ಸೌಂದರ್ಯೀಕರಣಗೊಳಿಸೋ ಕೆಲಸ ಮಾಡಬೇಕು ಅಂತ. ಈಗ ಮೊದಲ 2 ಬಾಗಿಲು ನಮ್ಮ ಒಂದು ಮೇಲೆ ಕೆಳಗೆ, ಈಗ ಅದು 4 ಬಾಗಿಲು ಕೂಡ ಅವತ್ತೇ ಸ್ಯಾಂಕ್ಷನ್ ಆಗಿದೆ, ಕೆಲಸ ನಡೀತಾ ಇದೆ. ಈ 4 ಬಾಗಿಲು ಥರ ಸಣ್ಣ ಪುಟ್ಟ ಬದಲಾವಣೆ ತಂದರೆ ಇದರಲ್ಲಿ ಖಂಡಿತವಾಗಿಯೂ ಒಂದು ಮಾದರಿಯಾದ ಮತ್ತು ಇಡೀ ವಿಶ್ವದಲ್ಲೇ ಎಲ್ಲಿ ಇಲ್ಲದಂಥ ಒಂದು ದೊಡ್ಡ ಮಟ್ಟದ ಕಟ್ಟಡ ಇವತ್ತಾಗಿದೆ. ಸರ್, ಕೊನೆಯ ಪ್ರಶ್ನೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಅಂತ ಕೆಲವರು ಟವಲ್ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಅಹಿಂದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ನೀವು ಟವಲ್ ಹಾಕೋದು ಯಾವಾಗ? ಇಲ್ಲ, 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ, ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಅದರ ಮುಖ್ಯಮಂತ್ರಿ ಖಂಡಿತವಾಗಿ ಇವತ್ತು ಆಗ್ತಾರೆ. ಅಂದರೆ 2028ಕ್ಕೂ ಕೂಡ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಖಂಡಿತವಾಗಿಯೂ. ಈಗ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ನಾಡಿದ್ದು ಮತ್ತೆ ಚುನಾವಣೆ ಗೆದ್ದು ಬಂದಾಗ ಮೊದಲ ಆದ್ಯತೆಯೇ ಅದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಇರ್ತದೆ. ಯಾಕೆ ಅವರ ಕಾರ್ಯಕ್ರಮ ಮುಖಾಂತರ, ಯೋಜನೆ ಮುಖಾಂತರ ಮತ್ತು ಅವರ ಎಲ್ಲರೂ ಒಟ್ಟುಗೂಡಿಸಿ ತಗೊಂಡು ಹೋಗುವಂಥ ನೇತೃತ್ವಕ್ಕೆ ಸಿಕ್ಕಿದ ಜಯ ಅಂತ ಬಹಳ ಸ್ಪಷ್ಟವಾಗಿ ಬರ್ತದೆ. ಅವರೇ ಮುಖ್ಯಮಂತ್ರಿ ನೆಕ್ಸ್ಟ್ 2028ರಲ್ಲಿ ಕೂಡ ಅಧಿಕಾರಕ್ಕೆ ಬಂದರೆ ಅವರೇ ಮುಖ್ಯಮಂತ್ರಿ ಅಂತ ಸ್ಪಷ್ಟ. ಅಲ್ಲ, ನೀವಿನ್ನೂ ಚುನಾವಣೆನೂ ಬಂದಿಲ್ಲ, ಎಲೆಕ್ಷನ್ನೂ ಗೆದ್ದಿಲ್ಲ, ಆದರೆ ಈಗಲೇ ಅನೌನ್ಸ್ ಮಾಡೋದು ಎಷ್ಟು ಸರಿ? ಪಕ್ಷ ಒಪ್ಪುತ್ತದೆ. 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮತ್ತೆ ಅವರೇ ಮುಖ್ಯಮಂತ್ರಿ. ಯಾರು ಪೈಪೋಟಿ ಇಲ್ವಾ ಹಾಗಾದ್ರೆ? ಅಲ್ಲ, ಯಾಕೆ ಪೈಪೋಟಿ? ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ, ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ, ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಇದರಲ್ಲಿ. ಸತೀಶ್ ಜಾರಕಿಹೊಳಿ ನಾನು 28ರ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಎಲ್ಲಿಯೂ ಕೂಡ ಅವರು ಹೇಳಿಲ್ಲ. ಅವರು ಸಂಪೂರ್ಣವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದಾರೆ. ಓಕೆ, ಮುಖ್ಯಮಂತ್ರಿಗಳ ಬದಲಾವಣೆ ಸಂದರ್ಭದಲ್ಲಿ ಕೆಲವಷ್ಟು ಭಾವಕ ಸನ್ನಿವೇಶಗಳು ಎದುರಾಯಿತು. ಸಿದ್ದರಾಮಯ್ಯವರ ಕುರ್ಚಿ ಇಳಿದಾಗ ನೀವು ಕೂಡ ಬೇಸರ ಆಯಿತಾ ಆ ಸಂದರ್ಭದಲ್ಲಿ? ನೋಡಿ, ನನಗೆ ಅತ್ಯಂತ ಗೌರವ ಬಂತು ಅವರ ಮೇಲೆ. ಯಾಕೆಂತ ಹೇಳಿದರೆ ನಾನು ಕೂಡ 13-18 ಜೊತೆ ಅವ್ರ ಜೊತೆಯಲ್ಲಿ ಸಚಿವನಾಗಿ ಸಾಮಾಜಿಕ ನ್ಯಾಯತ್ವದಲ್ಲಿ ಹೇಗೆ ಒಂದು ನ್ಯಾಯಕತ್ವ ಕೊಡ್ಬೋದು ಅಂತ ಹೇಳಿಕೊಂಡು ನಾನು ಇವತ್ತು ಭಾಳ ಹತ್ತಿರ ನೋಡಿದ್ದೇನೆ. ಭಾಳಷ್ಟು ನಾವು ಪಾಠ ಕಲ್ತಿದ್ದೇವೆ, ಒಂದು ಸಾಮಾಜಿಕವಾದ ಆಡಳಿತ ಹೇಗೆ ನಡೆಸೋದು ಅಂತ ಹೇಳಿಕೊಂಡು. ನಾನು ಸ್ಪೀಕರ್ ಆಗಿದ್ದಾಗ, ನಾನು ವಯಸ್ಸಿನಲ್ಲಿ ಸ್ಪೀಕರ್ ಆದರೂ ಕೂಡ ಅಷ್ಟು ನನ್ನ ವಯಸ್ಸಿನಲ್ಲಿ ನನಗಿಂತ ನನ್ನ ತಂದೆಯ ಸ್ಥಾನದಲ್ಲಿದ್ದುಕೊಂಡು ಆ ಒಂದು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಣ್ಣವನಾಗಿದ್ದರೂ ಕೂಡ ಆ ಒಂದು ಪೀಠಕ್ಕೆ ಹೇಗೆ ಗೌರವ ಕೊಡಬೇಕಂತೇಳಿ ಅದನ್ನು ಬಹುಶಃ ನಾನು ಅವರಿಂದ ನಾನು ನೋಡಿ ಇವತ್ತು ಕಲ್ತಿದ್ದೇನೆ. ಅದಲ್ಲದೆ ಅವರೊಂದು ಸ್ಪಷ್ಟವಾದ ನಿಲುವು, ಹೇಳಿದ ಮಾತು ಹೈಕಮಾಂಡ್ ಬದ್ಧ ಅಂತ ಹೇಳಿಕೊಂಡು ಬಂದಾಗ ಎಷ್ಟು ಗೌರವಪೂರ್ವಕವಾಗಿ ಯಾವುದೇ ಒಂದು ವಿಚಾರ ಇಲ್ಲದೆ, ಒಂದೇ ಒಂದು ಅಪಸ್ವರ ಮಾತಾಡದೆ ಅಧಿಕಾರವನ್ನು ಗೌರವಪೂರ್ವಕ ಹಸ್ತಾಂತರ ಮಾಡಿದ್ದು ಎಲ್ಲ ರಾಜಕಾರಣಿಗಳಿಗೆ ಒಂದು ಮಾದರಿ. ನಾವು ಮಂತ್ರಿ ಸ್ಥಾನ ಸಿಕ್ಕದವರು, MLA ಸಿಕ್ಕದವರು, ನಿಗಮ ಸಿಕ್ಕದವರು ಎಷ್ಟೋ ಬೊಬ್ಬೆ ಆಗ್ತೇವೆ, ಎಷ್ಟೋ ಚರ್ಚೆ ಮಾಡಿಸ್ತೇವೆ, ಎಷ್ಟೋ ಗೊಂದಲ ಮಾಡ್ತೇವೆ. ಅದೇ ಅಷ್ಟು ದೊಡ್ಡ ಮುಖ್ಯಮಂತ್ರಿ ಸ್ಥಾನವನ್ನೇ ಅದನ್ನು ನೇರವಾಗಿ ಕೈಬಿಟ್ಟು ಯಾವುದೇ ಒಂದು ಇಲ್ಲದೆ ಶಾಂತಚಿತ್ತದಿಂದ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಇವತ್ತು ಆ ಒಂದು ಒಗ್ಗಟ್ಟು ಕಾಪಾಡಿದಂಥ ಒಂದು ವ್ಯಕ್ತಿತ್ವ ಕಾಂಗ್ರೆಸ್ ಪಕ್ಷದ ಆ ರಾಜ್ಯದ ಆ ಮುಖಂಡರಿಗೆ ಮತ್ತು ನಾಯಕರಿಗೆ ಮಾತ್ರ ಅಲ್ಲ, ಈ ದೇಶದ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೆ ಒಂದು ಮಾದರಿ ಮತ್ತು ಒಂದು ಮಾಡೆಲ್ ಅಂತ ಹೇಳಲಿಕ್ಕೆ ನಾನು